ಆಕಾಶವಾಣಿ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಅವರೊಂದಿಗೆ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಬಹಳಷ್ಟು ಜನರು ಸಿಇಟಿ ಪರೀಕ್ಷೆ ಬರ್ತಾ ಇದ್ದಾಗಲೇ ಮೆಡಿಕಲ್ಲು, ಎಂಜಿನಿಯರಿಂಗು, ಡೆಂಟಲ್ಲು, ಅದೇ ರೀತಿಯಲ್ಲಿ ಕೃಷಿ ಪದವಿಯನ್ನು ಪಡೆಯುವುದಕ್ಕೂ ಕೂಡ ಅರ್ಹತೆಯನ್ನು ಹೊಂದು ಅರ್ಜಿಯನ್ನು ಹಾಕಿರ್ತಾರೆ. ಈಗಾಗಲೇ ಆ ಅರ್ಜಿ ಪ್ರೊಸೆಸ್ಗಳು ಕೂಡ ನಡೀತಾ ಇವೆ. ಆದರೆ ನಮ್ಮ ಮಲೆನಾಡಿನ ಹೆಮ್ಮೆ, ಮಲೆನಾಡಿನ ಮುಕುಟ ಅಂತಲೇ ಕರಿಬೇಕು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ. ಇದು ನಮ್ಮ ಶಿವಮೊಗ್ಗಕ್ಕೂ ಹೆಮ್ಮೆ, ಅದೆಲ್ಲ ಅನ್ನೋಕ್ಕಿಂತ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ಮುಕುಟವಾಗಿ ನಿಂತಿರುವಂಥದ್ದು. ಇಲ್ಲಿ ಕೃಷಿ ಪದವಿಯನ್ನು ಪಡೆದು ಹೊರಕ್ಕೆ ಬರುವಂಥವರು ಹಲವು ಜನ. ಅದಕ್ಕೆ ಸಂಬಂಧಿಸಿದ ಹಾಗೆಯೇ ಇಂದು ವಿಶೇಷ ಮಾಹಿತಿಯನ್ನು ನೀಡೋದಕ್ಕೋಸ್ಕರವಾಗಿ ನಮ್ಮೊಂದಿಗಿದ್ದಾರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಡಾಕ್ಟರ್ ಆರ್ಸಿ ಜಗದೀಶ್ ಅವರು. ಆರ್ಸಿ ಜಗದೀಶ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಕೇಳುಗರಿಗೆ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪದವಿಯನ್ನು ಪಡೆಯುವಂಥ ಅಭ್ಯರ್ಥಿಗಳು 2ನೇ PUCನಲ್ಲಿ ಸೈನ್ಸ್ ವಿಭಾಗದಲ್ಲಿ ಅವರು ಸೈನ್ಸನ್ನು ತೊಗೊಂಡಿರಬೇಕು. 2ನೇ ನಂತರ ಇದನ್ನು PUC ಪದವಿ ಮತ್ತು CET ಅಂಕಗಳ ಆಧಾರದ ಮೇಲೆ ಪ್ರವೇಶವನ್ನು ಮಾಡಲಾಗ್ತದೆ. ಯಾರು CETಯನ್ನು ಕರ್ನಾಟಕ ರಾಜ್ಯದಲ್ಲಿ CETಯನ್ನು ಬರೀತಾರೆ ಅವರು ಅಲ್ಲಿ ಅಗ್ರಿಕಲ್ಚರ್ ಅಂತ ಇರುತ್ತೆ, ಅಗ್ರಿಕಲ್ಚರ್ ಸೈನ್ಸಸ್ ಅಂತ ಇರ್ತದೆ, ಪಶು ವಿಜ್ಞಾನ ಅಂತ ಇರ್ತದೆ. ಇಲ್ಲಿ ಅಗ್ರಿಕಲ್ಚರ್ ಅಂತ ಜಸ್ಟ್ ಟಿಕ್ ಮಾಡಿದರೆ ಅವರು ಸಹ ನಮ್ಮ ಕೃಷಿ ಪದವಿಗಳನ್ನು ಪಡೆಯಬಹುದಾಗಿದೆ. ಅದಲ್ಲದೆ ಇದರಲ್ಲಿ 50% ಸೀಟ್ಗಳು ಜನರಲ್ ಕ್ಯಾಟಗರಿಲಿರ್ತವೆ, 50% ಸೀಟ್ಗಳು ರೈತರ ಕೋಟಾದಲ್ಲಿ ಬರ್ತವೆ. ಅಲ್ಲಿ ರೈತರ ಕೋಟಾ ಅನ್ನೋದನ್ನು ಸಹ ಅವರು ಅಲ್ಲಿ ಟಿಕ್ ಮಾಡಬೇಕಾಗ್ತದೆ. ಇವೆರಡನ್ನೂ ಯಾರು ಟಿಕ್ ಮಾಡ್ತಾರೆ ಅವರಿಗೆ ನಮ್ಮ ಕೃಷಿ ಪದವಿಯನ್ನು ಪಡೀಲಿಕ್ಕೆ ಅವರು ಅರ್ಹತೆಯನ್ನು ಪಡೀತಾರೆ. ಕೃಷಿ ಪದವಿಯನ್ನು ಪಡಿಬೇಕು ಅನ್ನೋಂಥ ಆಸಕ್ತಿ ಇದ್ದಂಥವರು ಈಗಾಗಲೇ ಪರೀಕ್ಷೆಯನ್ನು ಬರೆದು ಅಡ್ಮಿಷನ್ ಕೂಡ ಪಡ್ಕೋತಾ ಇದ್ದಾರೆ. ಈಗ ಹೇಗಿದೆ ಜಗದೀಶ್ ಅವರೇ ಅಡ್ಮಿಷನ್ ಪ್ರೊಸೆಸ್? ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ 85% ಸೀಟ್ಗಳು ನಮ್ಮ ಕರ್ನಾಟಕ KCETಯಿಂದ ಬರ್ತದೆ. 15 ಸೀಟ್ಗಳನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ CUTಯನ್ನು ಯಾರು ಬರೆದಿರ್ತಾರೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತೀವಿ. 5% ಹೊರ ದೇಶಗಳ ಮಕ್ಕಳಿಗೆ ಕೊಡ್ತೀವಿ. 10% ಸೀಟುಗಳನ್ನು ನಾನ್ ರೆಸಿಡೆಂಟ್ ಇಂಡಿಯಾ NRIಗಳಿಗೆ ನಾವು ಕೊಡ್ತೀವಿ. ಇವೆಲ್ಲ ಪ್ರಕ್ರಿಯೆಗಳಿಗೆ ಆಗಲೇ ಪ್ರಾರಂಭವಾಗಿದ್ದಾವೆ. CETಯ 2ನೇ ಹಂತ ಈಗಾಗಲೇ ಮುಗಿದಿದೆ. 3ನೇ ಹಂತಕ್ಕೆ ಪ್ರವೇಶವನ್ನು ನಮ್ಮ ಮಕ್ಕಳು ಪಡೀತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಫಾರೆಸ್ಟ್ರಿ ಅಂತ ಹೇಳಿದರೆ ಅರಣ್ಯ ವಿಜ್ಞಾನದಲ್ಲಿ ಪದವಿಯನ್ನು ಪಡೀಲಿಕ್ಕೆ ಈಗಾಗಲೇ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದೆ. ಹೆಚ್ಚು ಕಡಿಮೆ ಎಲ್ಲ ಸೀಟ್ಗಳು ಸಿಕ್ಕಿದ್ದಾವೆ. ಅಂದರೆ ಸುಮಾರು 80ರಿಂದ ಮೇಲೆ ಇರೋರಿಗೆಲ್ಲರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಸೀಟ್ ಸಿಕ್ಕಿದೆ. NRI ಕಾರ್ಯಕ್ರಮವನ್ನು ಸಹ ನಾವು ಮುಗಿಸಿದ್ದೇವೆ. ಸೊ ನಮಗೆ ಈಗ ಬರಬೇಕಾಗಿರೋದಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚಿಂದ CUTನಲ್ಲಿ ಮಾತ್ರ. ಈಗ ಅಲ್ಲಿಂದ ಬರುವಂಥವರು ಈಗಾಗಲೇ ಅಡ್ಮಿಷನ್ಗೆ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅಂದ್ಕೊಂಡ್ರು ಕೂಡ ಒಂದು ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ನಮ್ಮ ಕೇಳಿದ್ರಿಗೆ ಹೇಳ್ಬೋಣ. ಶಿವಮೊಗ್ಗ ಜಿಲ್ಲೆ ಅಂತ ನಾನು ಆರಂಭದಲ್ಲಿ ಹೇಳಿಬಿಟ್ಟೆ, ಆದರೂ ತಮ್ಮ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿತವಾಗಿರುವಂಥದ್ದು ಇರುವಕ್ಕಿಯಲ್ಲಿ ಶಿವಮೊಗ್ಗದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. 40 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಆ ಕ್ಯಾಂಪಸ್ಸನ್ನು ನೋಡೋದೇ ಕಣ್ಣಿಗೆ ಹಬ್ಬ ಅಲ್ವಾ ಜಗದೀಶ್ ಅವರೇ? ಹೌದು, ಅದು ಮಲೆನಾಡಿನ ಸೆರಗಿನಲ್ಲಿದೆ ಮತ್ತು ಬೆಟ್ಟ ಗುಡ್ಡಗಳ ನಡುವೆ ಮತ್ತು ಕಾಡಿನ ಮಧ್ಯೆ ಇರೋದ್ರಿಂದ ಒಳ್ಳೆ ವಿಶಿಷ್ಟವಾದ ವಾತಾವರಣದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಅಲ್ಲಿ ನಾವು BSc ಕೃಷಿ, BSc ತೋಟಗಾರಿಕೆ, BSc ಅರಣ್ಯ ಪದವಿಗಳನ್ನು ನಾವು ಅಲ್ಲಿ ಆ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀವಿ. ಅದಲ್ಲದೆ MSc ಕೃಷಿ, MSc ತೋಟಗಾರಿಕೆ, MSc ಫಾರೆಸ್ಟ್ರಿನಲ್ಲೂ ನಾವು ಸಹ ಪದವಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲೇ ಸಹ PhD ಕಾರ್ಯಕ್ರಮಗಳನ್ನು ತೋಟಗಾರಿಕೆ ಮತ್ತು ಕೃಷಿನಲ್ಲಿ ಮತ್ತು ಫಾರೆಸ್ಟ್ರಿನಲ್ಲಿ ನಾವೀಗ ಆಗಲೇ ಅಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ಬಹಳಷ್ಟು ಸೈಂಟಿಸ್ಟ್ಗಳನ್ನು ಕೂಡ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಬಹಳ ರಿಸೋರ್ಸ್ಫುಲ್ ಪರ್ಸನ್ಗಳಲ್ಲಿ ಸಿಗ್ತಾರೆ ನಮಗೆ. ಹೌದು, ಸುಮಾರು ನಮ್ಮ ಕೇಂದ್ರ ಸ್ಥಾಪನೆ ಆಗಿದ್ದು ಕೆಳಗೆ 3 ವರ್ಷಗಳ ಹಿಂದೆ. ಈಗ ಬಹಳಷ್ಟು ವಿಭಾಗಗಳನ್ನು ನಾವಲ್ಲಿ ತೆರೆದಿದ್ದೇವೆ. ಕೃಷಿಯಲ್ಲಿ ಎಲ್ಲ ವಿಭಾಗಗಳು, ತೋಟಗಾರಿಕೆಯಲ್ಲಿ 5 ವಿಭಾಗಗಳು, ಅರಣ್ಯ ವಿಜ್ಞಾನದಲ್ಲಿ 4 ವಿಭಾಗಗಳನ್ನು ನಾವು ತೆರೆದುಬಿಟ್ಟು ಮತ್ತು ಫುಡ್ ಆ್ಯಂಡ್ ನ್ಯೂಟ್ರಿಷನ್ನು, ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸು, ಮೈಕ್ರೋಬಯಾಲಜಿ,
ಬಯೋಟೆಕ್ನಾಲಜಿ ವಿಭಾಗದಲ್ಲೂ ಸಹ ನಾವು ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದ್ವಿ. ಸುಮಾರು 38 ವಿಜ್ಞಾನಿಗಳು ಅಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ನಾನ್ ಟೆಕ್ನಿಕಲ್ ಸ್ಟಾಫು ನಮ್ಮ ಮುಖ್ಯ ಆವರಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಎಷ್ಟು ಎಕರೆಯ ವಿಸ್ತೀರ್ಣ ಅಂತಾನು ಕೂಡ ನಮ್ಮ ಕೇಳಿದ್ರಿಗೆ ಹೇಳಬೇಕು. ನಾವು 787 ಎಕರೆ ಪ್ರದೇಶದಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ಅಲ್ಲಿ ಮುಖ್ಯ ಸಂಶೋಧನಾ ಕೇಂದ್ರ ಇದೆ, ಬಂಬು ಸಂಶೋಧನಾ ಕೇಂದ್ರ ಇದೆ, ಬಯೋಫ್ಯೂಲ್ ಪಾರ್ಕ್ ಇದೆ, ಹನಿ ಪಾರ್ಕ್ ಇದೆ, ಬಟರ್ಫ್ಲೈ ಪಾರ್ಕ್ ಇದೆ, ಮತ್ತು ಬಯೋಡೈವರ್ಸಿಟಿ ಪಾರ್ಕ್ ಇದೆ. ಪ್ಲಾಂಟೇಷನ್ ಬಗ್ಗೆ ಒಂದು ಪಾರ್ಕನ್ನು ಮಾಡಿದ್ದೇವೆ. ಹಣ್ಣಿನ ವಿಭಾಗದಲ್ಲಿ ಮಾಡಿದ್ದೇವೆ. ಆರ್ಗ್ಯಾನಿಕ್ ಫಾರ್ಮ್ ಅಂದರೆ ಸಾವಯವ ಕೃಷಿದ ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಇನ್ನೂ ಮುಂದೆ ಅನೇಕ ಕಾರ್ಯಕ್ರಮಗಳನ್ನು, ಅಂದರೆ ಪ್ರಧಾನಮಂತ್ರಿಯವರ ಕಿರು ಸಂಸ್ಕರಣಾ ಕೇಂದ್ರವನ್ನು ಸಹ ನಾವು ಇನ್ನು ಮುಂದೆ ಅಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಅಂದರೆ ಒಂದು ರೀತಿಯಲ್ಲಿ ಕೃಷಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಭಾಗಗಳನ್ನು ಅಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹೌದು, ಅದಕ್ಕೆ ನೀವು ಬಹಳಷ್ಟು ರೈತರುಗಳನ್ನು ಕೂಡ ಆಗಾಗ ಆಹ್ವಾನ ಮಾಡ್ತಿರ್ತೀರಲ್ವಾ? ಹೌದು. ನಾವು ಪ್ರತಿ ಸೋಮವಾರ ರೈತರಿಗಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡ್ತೀವಿ. ನಾವು ಪ್ರತಿ ವಾರ ಸೋಮವಾರ ರೈತರಿಗಾಗಿ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಅಂದರೆ ನಮ್ಮ ಮಲೆನಾಡಲ್ಲಿ ಬೆಳೆಯುವ ಎಲ್ಲ ಬೆಳೆಗಳ ಬಗ್ಗೆ, ಅಡಿಕೆ ಆಯಿತು, ಶುಂಠಿ ಆಯಿತು, ಅರಿಶಿಣ ಆಯಿತು, ಬಯೋಫ್ಯೂಯಲ್ ಆಯಿತು, ಮತ್ತು ನಟಮೆಗ್ ಆಯಿತು, ಮತ್ತು ಜಾಯಕಾಯಿ, ಏಲಕ್ಕಿ, ಲವಂಗ, ಈ ಥರ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು, ಮತ್ತು ಅಡಿಕೆನಲ್ಲಿ ಹೆಚ್ಚಾಗಿ ನಾವು ರೈತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ರೈತರಿಗೆ ತರಬೇತಿಯನ್ನು ಕೊಡ್ತೀರಿ ಅಂತ ಅಂದ್ಬಿಟ್ರಿ. ನಾನು ಮಾತನಾಡ್ತಾ ಇರಬೇಕಿದ್ರೆ ಶಿವಮೊಗ್ಗದ ಮುಕುಟಮಣಿ ಅಂತ ಅಂದ್ಬಿಟ್ಟೆ. ಆದರೆ ನಿಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿ ಬರೀ ಶಿವಮೊಗ್ಗಕ್ಕಷ್ಟೇ ಸೀಮಿತವಾಗಿಲ್ಲ. ನಮ್ಮ ವಿಶ್ವವಿದ್ಯಾಲಯ ಈಗ 6 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊರಡಿದೆ. ಮೊದಲನೇದಾಗಿ ಚಿತ್ರದುರ್ಗದಲ್ಲಿ ನಾವು ಒಣ ಬೇಸಾಯದ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾಯಿದ್ವಿ. ದಾವಣಗೆರೆಯಲ್ಲಿ ಭತ್ತ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ತಿದ್ವಿ. ಚಿಕ್ಕಮಗಳೂರಲ್ಲಿ ಪ್ಲಾಂಟೇಷನ್ ಕ್ರಾಪ್ಸ್, ಈಗ ಕಾಫಿ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಈ ಥರ ಬೆಳೆಗಳ ಬಗ್ಗೆ ಸಂಶೋಧನೆ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಇದೆ. ದಕ್ಷಿಣ ಕನ್ನಡದಲ್ಲಿ ಮೀನುಗಾರಿಕೆ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡ್ತಾಯಿದ್ವಿ. ಉಡುಪಿನಲ್ಲಿ ನಮ್ಮಲ್ಲಿದೆ. ಮೊದಲು ಕೂರ್ಗಿತ್ತು, ಕೂರ್ಗಲ್ಲಿ ಅರಣ್ಯ ಸಂಶೋಧನೆಯನ್ನು ಮಾಡ್ತಾಯಿದ್ವಿ. ಬಟ್ 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ 20 ಲಕ್ಷ ರೈತರಿಗೆ ನಾವು ವಿಶ್ವವಿದ್ಯಾಲಯ ವ್ಯಾಪ್ತಿ ನಮಗೆ ಬರ್ತದೆ. 20 ಲಕ್ಷ ರೈತರು ತಮ್ಮ ಈ ಒಂದು ವ್ಯಾಪ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ರೆ ಡಾಕ್ಟರ್ ಆರ್ ಸಿ ಜಗದೀಶ್ ಅವರೇ. ಹಾಗಿದ್ದಾಗ ನಾವು ಕೊಡಗಿನಲ್ಲಿ ತಗೊಂಡ್ರೆ ಪೊನ್ನಂಪೇಟೆ ಬರುತ್ತೆ, ಅದೇ ರೀತಿ ಬ್ರಹ್ಮಾವರ ಇದೆ, ಅದೇ ದಾವಣಗೆರೆ ಇದೆ, ಚಿತ್ರದುರ್ಗ ಇದೆ, ಶಿವಮೊಗ್ಗದಲ್ಲಿದೆ. ಈ ರೀತಿಯ ವೈವಿಧ್ಯಮಯ ಚಟುವಟಿಕೆಗಳನ್ನು ಹೊಂದಿರುವಂತಹ ಏಕೈಕ ಯೂನಿವರ್ಸಿಟಿ ಅಂತಂದರೆ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿ ಅಂತ ಅಂದ್ಕೊಂಡಿದ್ದೀನಿ. ಹೌದು, ನಮ್ಮ ರಾಜ್ಯದಲ್ಲಿ ನಮ್ಮದೇ ಒಂದು ಸಮಗ್ರವಾದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಯಾಕೆಂತ ಹೇಳಿದರೆ ನಮಗೆ ಕರಾವಳಿ ಪ್ರದೇಶ ಬರ್ತದೆ, ಮಲೆನಾಡು ಬರ್ತದೆ, ಪಶ್ಚಿಮ ಘಟ್ಟಗಳ ಸಾಲು ಬರ್ತದೆ, ಅರೆಮಾಲೆನಾಡು ಬರ್ತದೆ, ಮತ್ತು ಬಯಲುಸೀಮೆ ದಾವಣಗೆರೆ, ಚಿತ್ರದುರ್ಗ ಅಂತ ಜಿಲ್ಲೆಗಳು ಬರೋದ್ರಿಂದ ಸಮಗ್ರವಾದ ಕೃಷಿ, ಅಂದರೆ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಎಲ್ಲ ಸಮಗ್ರವಾಗಿ ನಾವು ಸಂಶೋಧನೆಯನ್ನು ಮತ್ತು ವಿಸ್ತರಣೆಯನ್ನು ರೈತರಿಗೆ ನೀಡ್ತಾರೋದ್ರಿಂದ ನಮ್ಮ ಕರ್ನಾಟಕದಲ್ಲೇ ಇದು ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ನಿಮಗೆ ಹೆಮ್ಮೆ ಅನಿಸುತ್ತೆ ಅಂತ ಅಂದ್ಬಿಟ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥದ್ದೇ ಡಾಕ್ಟರ್ ಜಗದೀಶ್ ಅವರೇ. ಹಾಗೇನೆ ಸುಮಾರು ಎಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಯೂನಿವರ್ಸಿಟಿಯಲ್ಲಿದ್ದಾರೆ ಈಗ? ನಮ್ಮ ವಿಶ್ವವಿದ್ಯಾಲಯ ಸುಮಾರು 2245 ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಗಳಲ್ಲಿ ಅಭ್ಯಾಸವನ್ನು ಮಾಡ್ತಾರೆ. ಸುಮಾರು 45 ವಿದ್ಯಾರ್ಥಿಗಳು PhD ಪದವಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 210 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಅಂದರೆ MSc ಪ್ರೋಗ್ರಾಮಲ್ಲಿ ಮಾಡ್ತಾರೆ. 1800-2000 ವಿದ್ಯಾರ್ಥಿಗಳು ಸ್ನಾತಕ ಪದವಿ, ಸ್ನಾತಕ ಅಂದರೆ ಡಿಗ್ರಿ ಪ್ರೋಗ್ರಾಮಲ್ಲಿ ಅವರು ಅಭ್ಯಾಸವನ್ನು ಮಾಡ್ತಾರೆ. ವಿವಿಧ ಕ್ಯಾಂಪಸ್ಗಳಲ್ಲಿ ಅಭ್ಯಾಸಗಳನ್ನು ನಡೆಸ್ತಾ ಇದ್ದಾರೆ. ವಿವಿಧ ಕ್ಯಾಂಪಸ್ಗಳಲ್ಲಿ ಅಂತಂದರೆ ಶಿವಮೊಗ್ಗದಿಂದ ಸುಮಾರು 40-45 ಕಿಲೋಮೀಟರ್ ದೂರದಲ್ಲಿ ಇರೋದರಿಂದ ನಾವು ಕೆಲವೊಮ್ಮೆ ತಮಾಷೆಗೆ ಹೇಳ್ತೀವಿ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ಇತ್ತೀಚಿನ ದಿನದಲ್ಲಿ ಟೆಕ್ನಾಲಜಿ ಯುಗದಲ್ಲಿಯೂ ಕೂಡ ನಮಗೆ ಮೊಬೈಲ್ ಸಿಗ್ನಲ್ಲೂ ಕೂಡ ಸಿಗದೇ ಇರುವಂತಹ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ತಮ್ಮ ಒಂದು ಯೂನಿವರ್ಸಿಟಿ ಇರಿದೆ. ಈ ಯೂನಿವರ್ಸಿಟಿಯಲ್ಲಿ ಉಳ್ಕೊಳ್ಳೋದಕ್ಕೂ ಏನಾದರೂ ವ್ಯವಸ್ಥೆ ಇದೆಯಾ ಮಕ್ಕಳುಗಳಿಗೆ? ನಮ್ಮಲ್ಲಿ ಮುಖ್ಯ ಆವರಣದಲ್ಲಿ 2 ಹಾಸ್ಟೆಲ್ಗಳು ನಮ್ಮಲ್ಲಿದ್ದಾವೆ. ಮತ್ತು ರೈತರ ತರಬೇತಿ ಕೇಂದ್ರವನ್ನು ನಾವು ನಿರ್ಮಾಣ ಮಾಡ್ತಾಯಿದ್ವಿ. ಇನ್ನೂ 2 ಹಾಸ್ಟೆಲ್ಗಳು ಬರ್ತವೆ. ನಮ್ಮ ಕ್ಯಾಂಪಸ್ನಲ್ಲಿ ಮುಂದಿನ ದಿನಗಳಲ್ಲಿ 600 ಜನ ವಿದ್ಯಾರ್ಥಿಗಳು ಉಳ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಶಿವಮೊಗ್ಗ ಕ್ಯಾಂಪಸ್ಸಲ್ಲಿ ಸುಮಾರು 800 ವಿದ್ಯಾರ್ಥಿಗಳಿಗೆ ನಮಗೆ ಅವಕಾಶ ಕಲ್ಪಿಸಿದ್ವಿ. ಮೂಡಿಗೆರೆಯಲ್ಲಿ ಸುಮಾರು 400 ವಿದ್ಯಾರ್ಥಿಗಳು,
ಹಿರಿಯೂರಿನಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನಾವು ಈಗಾಗಲೇ ಕಲ್ಪಿಸಿಕೊಡ್ತೇವೆ. ಆದರೆ ಕೊಡಗಿನ ಪೊನ್ನಂಪೇಟೆ ನಮ್ಮ ಹತ್ರ ಇತ್ತು, ಈಗ ಮಂಡ್ಯಕ್ಕೆ ಹೋಗಿದೆ. ಅಲ್ಲೂ ಸಹ 300 ವಿದ್ಯಾರ್ಥಿಗಳನ್ನ ಉಳ್ಕೊಳ್ಳುವಂಥ ವ್ಯವಸ್ಥೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾಲಯ 98% ರೆಸಿಡೆನ್ಷಿಯಲ್ ಕೋರ್ಸಸ್. ಆ ದೃಷ್ಟಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರು ಕೃಷಿಯನ್ನು ಪದವಿಗೆ ಬರ್ತಾರೆ ಅವರು ನಮ್ಮ ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳೇ ಉಳಿದು ಸಮಗ್ರವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಅವರು ನಮ್ಮ ಉತ್ತಮ ಕೃಷಿ ಪದವೀಧರಾಗಲಿಕ್ಕೆ ಸಾಧ್ಯ ಅನ್ನೋ ಅಂಶವನ್ನು ತಮಗೆ ಹೇಳ್ತಾ ಇದ್ದೇನೆ. ಅಂದರೆ ಹಗಲು ರಾತ್ರಿ ತಮ್ಮಲ್ಲಿಯೇ ಉಳಿದು ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ತಾವು ಕಲ್ಪಿಸ್ಕೊಟ್ಬಿಟ್ಟಿದ್ದೀರಿ. ಒಂದು ಡಾಕ್ಟರ್ ಆರ್ ಸಿ ಜಗದೀಶ್ ಅವರೇ, ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ತಾವು ಮಾತನಾಡ್ತಾ ಇರಬೇಕಿದ್ರೆ, ಪ್ರತಿ ಸೋಮವಾರ ರೈತರಿಗೆ ವಿಶೇಷವಾದಂಥ ಕ್ಯಾಂಪ್ಗಳನ್ನು ಮಾಡ್ತೀವಿ ಅಂತಂದರೆ, ಆ ರೈತರು ಹೇಗೆ ಬರಬೇಕಾಗುತ್ತೆ ತಮ್ಮಲ್ಲಿ? ನಮ್ಮ ರಾಜ್ಯದಲ್ಲಿರೋ ಎಲ್ಲ ತೋಟಗಾರಿಕಾ ಇಲಾಖೆಗಳಿಗೆ, ಕೃಷಿ ಇಲಾಖೆಗಳಿಗೆ ನಾವು ಮೊದಲು ಒಂದು ಸರ್ಕ್ಯುಲರನ್ನು ಕಳಿಸ್ತೇವೆ. ನಮ್ಮಲ್ಲಿ ಸುಮಾರು 4500 ರೈತರ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಿನ ಮುಖಾಂತರ ಪ್ರತಿಯೊಬ್ಬ ರೈತರಿಗೆ ಸಮಾಚಾರವನ್ನು ಮೂಡಿಸ್ತೀವಿ. ಆಸಕ್ತಿಯುಳ್ಳ ರೈತರು ಮತ್ತು ಅವರ ಬದುಕಿರುವ ರೈತರು ಸಹ ಯಾರು ಪ್ರತಿ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅವರು ಸಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಪ್ರತಿ ಸೋಮವಾರ ಒಂದು ವಿಚಾರದಲ್ಲಿ ನಾವು ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸೋದ್ರಿಂದ ಅವರು ನಮಗೆ ಸಹಜವಾಗಿ ಬರ್ತಾರೆ. ಕೆಲವು ರೈತರು ಏನಾಗ್ತದೆ ಅಂದರೆ, ಅವರು ಗುಂಪು ಅಂದರೆ ಹಳ್ಳಿನಲ್ಲಿ ಯಾವುದಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅವರು 50 ಜನ ನಮ್ಮ ಹತ್ರ ಬರ್ತಾರೆ. ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಇಮ್ಮಿಡಿಯೇಟಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಈಗ ಒಬ್ಬ ರೈತ ತಮ್ಮಲ್ಲಿ ಬರಬೇಕು ಕ್ಯಾಂಪಸ್ಗೆ ಅಂತಂದಾಗ ಏನೋ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಕೋಬೇಕಾಗತ್ತಾ? ಅದು ರಿಜಿಸ್ಟ್ರೇಷನ್ ಏನಿಲ್ಲ. ನಮ್ಮ ವಿಸ್ತರಣಾ ಶಿಕ್ಷಣ ಘಟಕ ಅಂತ ಇದೆ ಮತ್ತು ವಿಸ್ತರಣಾ ನಿರ್ದೇಶನಾಲಯ ಅಂತಿದೆ. ಅಲ್ಲಿ ಬಂದು ಅವರು ನಮ್ಮ ನಿರ್ದೇಶಕರು ಮಾತಾಡಿ ಅವರು ಡೇಟನ್ನು ಫಿಕ್ಸ್ ಮಾಡಿಕೊಂಡ್ರೆ ತರಬೇತಿಯನ್ನು ನಮ್ಮ ಕೇಂದ್ರದಲ್ಲಾದ್ರೆ ಕೊಡ್ತೀವಿ. ಅವರು ಇಷ್ಟೇ ಪಡಲೇ ಅವರ ಹಳ್ಳಿಗಳಲ್ಲೂ ಸಹ ನಾವು ಅವರಿಗೆ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗೆಯೇ ತಮ್ಮ ಒಂದು ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲಿ ಬಹಳಷ್ಟು ಸಂಶೋಧನಾ ಕೇಂದ್ರಗಳು ಕೂಡ ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬೇರೆ ಬೇರೆ ಕೇಂದ್ರಗಳಲ್ಲಿದೆ. ಅವೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಈಗ ನಮ್ಮಲ್ಲಿ ಸುಮಾರು 12 ಸಂಶೋಧನಾ ಕೇಂದ್ರಗಳಿದ್ದಾವೆ. 8 ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಹೇಳ್ತವೆ. ಒಂದೊಂದು ಬೆಳೆಗಳ ಬಗ್ಗೆ ಒಂದೊಂದು ಸಂಶೋಧನಾ ಘಟಕ ಇದೆ. ಸೊ ಎಲ್ಲ ಕೇಂದ್ರಗಳಲ್ಲೂ ಸಹ ಸಂಶೋಧನಾ ಕೇಂದ್ರಗಳಲ್ಲಿ ಒಂದೊಂದು ಸಂಶೋಧನಾ ಕೇಂದ್ರದಲ್ಲಿ ಒಂದೊಂದು ಬೆಳೆಗೆ ನಾವು ಪರಿಪೂರ್ಣವಾದ ಸಂಶೋಧನೆಯನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನಾವು ಹಿರಿಯೂರು ಸಂಶೋಧನಾ ಕೇಂದ್ರದಲ್ಲಿ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳ ಬಗ್ಗೆ ಮತ್ತು ಶೇಂಗಾದ ಬಗ್ಗೆ ಮತ್ತು ಎಣ್ಣೆ ಬೀಜಗಳ ಬಗ್ಗೆ ಸಂಶೋಧನೆಯನ್ನು ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಕತ್ತಲಿಗೆ ಬಂದರೆ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಮತ್ತು ಭತ್ತದಲ್ಲಿ ಮತ್ತು ಮೆಕ್ಕೆಜೋಳದ ಬಗ್ಗೆ ನಾವು ಹೆಚ್ಚಿನ ಸಂಶೋಧನೆಯನ್ನು ಮಾಡ್ತೀವಿ. ಶಿವಮೊಗ್ಗಕ್ಕೆ ಬಂದರೆ ನಮ್ಮದು ಇದು ಟೊಬ್ಯಾಕೊ ರಿಸರ್ಚ್ ಸ್ಟೇಷನು. ಟೊಬ್ಯಾಕೊ ಮತ್ತು ಸಮಗ್ರ ಕೃಷಿ ಪದ್ಧತಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅಂದರೆ ಸಾವಯವ ಕೃಷಿ ಬಗ್ಗೆ ಸಂಶೋಧನೆಯನ್ನು ನಾವು ಇಲ್ಲಿ ಮತ್ತು ಭತ್ತದ ಬಗ್ಗೆ ಅತಿ ಹೆಚ್ಚಿನ ಸಂಶೋಧನೆ ಇಲ್ಲಿ ಮಾಡ್ತೀವಿ. ಅದೇ ನಮ್ಮ ಇರುವಕ್ಕೆ ಮುಖ್ಯ ಸಂಶೋಧನಾ ಕೇಂದ್ರದಲ್ಲಿ ನಾವು ಹೆಚ್ಚಾಗಿ ಹಣ್ಣಿನ ಬೆಳೆಗಳ ಬಗ್ಗೆ, ತೋಟಗಾರಿಕಾ ಬೆಳೆಗಳ ಬಗ್ಗೆ ಮತ್ತು ಅರಣ್ಯ ಬೆಳೆಗಳ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನು ನಾವು ಮಾಡ್ತೀವಿ. ಅದೇ ನಮ್ಮ ಮೂಡಿಗೆರೆಯಲ್ಲಿ ಸಾಂಬಾರು ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತೀವಿ. ನಮ್ಮ ಬೊಮ್ಮವರದಲ್ಲಿ ಗೋಡಂಬಿ ಬೆಳೆಗಳ ಬಗ್ಗೆ ಸಂಶೋಧನೆ ಮತ್ತು ಭತ್ತದ ಕರಾವಳಿಯಲ್ಲಿ ಬೆಳೆಯುವ ಭತ್ತಗಳು ಮತ್ತು ಮೀನುಗಾರಿಕೆ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಉಳ್ಳಾಳ ಸಂಶೋಧನಾ ಕೇಂದ್ರದಲ್ಲಿ ನಾವು ಏಕವಾಗಿ ಗೋಡಂಬಿ ಬೆಳೆಗೆ ಸಮಗ್ರವಾದ ಸಂಶೋಧನೆಯನ್ನು ಮಾಡೋದ್ರಿಂದ ನಮ್ಮ ಸಂಶೋಧನಾ ಕೇಂದ್ರ ಪ್ರತಿಯೊಂದು 1 ಅಥವಾ 2 ಬೆಳೆಗಳಿಗೆ ಸಮಗ್ರವಾದ ಸಂಶೋಧನೆಯನ್ನು ಈಗ ನಾವು ನಡೆಸ್ತಾ ಇದ್ದೇವೆ. ಅಂದರೆ ಒಂದು ರೀತಿಯಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಅಂತಲೇ ಹೇಳಬೇಕು. ಯಾವ ಕ್ಷೇತ್ರವನ್ನು ನಾವು ಬಿಟ್ಟಿಲ್ಲ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆಯಿಂದ ಹಿಡಿದು ಅಂದರೆ ಆಹಾರ, ಎಲ್ಲ ರೀತಿಯ ಆಹಾರ ಧಾನ್ಯಗಳ ಬಗ್ಗೆ ಮಾಡ್ತಾ ಇದ್ದೀರಿ. ಹೌದು. ಅದೇ ರೀತಿಯಲ್ಲಿ ತರಕಾರಿ ಹಣ್ಣುಗಳ ಬಗ್ಗೆನೂ ಕೂಡ ಮಾಡ್ತಾ ಇದ್ದೀರಿ. ಒಂದು ರೀತಿಯ ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ಈಗ ನಾವು ಹೆಸರುಗಟ್ಟಾದ ಒಂದು ಸಂಶೋಧನಾ ಕೇಂದ್ರವನ್ನು ತಗೊಂಡಾಗ ಡಾಕ್ಟರ್ ಜಗದೀಶ್ ಅವರೇ, ಅವರು ತಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅರ್ಕಾ ಬ್ರ್ಯಾಂಡ್ ಅವರದ್ದು. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿಯನ್ನು ಕೂಡ ಏನಾದರೂ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದೆಯಾ? ಹೌದು. ನಾವು ನಮ್ಮ ಎಲ್ಲ ಉತ್ಪನ್ನಗಳನ್ನು ಸಹ್ಯಾದ್ರಿ ಬ್ರ್ಯಾಂಡ್ ಅಡಿಯಲ್ಲಿ ನಾವು ಮಾರಾಟ ಮಾಡ್ತೀವಿ. ನಮ್ಮ ಯಾವುದೇ ತಳಿ ಬಿಡುಗಡೆ ಆದರೂ ಅದು ಸಹ್ಯಾದ್ರಿ ಅಂತ ಟ್ಯಾಗ್ಲೈನ್ ಇರುತ್ತದೆ. ಅದೇ ರೀತಿ ನಮ್ಮ ಎಲ್ಲ ಕನ್ಸಾರ್ಷಿಯಮ್ ಆಗಿರ್ಬೋದು, ಜೀವಾಣುಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಎಲ್ಲವನ್ನೂ ಸಹ ಸಹ್ಯಾದ್ರಿ ಬ್ರ್ಯಾಂಡಿನ ಅಡಿಯಲ್ಲಿ ನಾವು ಮಾರಾಟ ಮಾಡ್ತೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 90 ಬೆಳೆಗಳಲ್ಲಿ 758 ಸಂಶೋಧನಾ ಪ್ರಾಜೆಕ್ಟ್ಗಳನ್ನು ನಾವು ಈಗ ಮಾಡ್ತೇವೆ. ಇಷ್ಟೊಂದು ಪ್ರಾಜೆಕ್ಟ್ಗಳು ಯಾವ
ವಿಶ್ವವಿದ್ಯಾಲಯಗಳಿಲ್ಲ, 90 ಬೆಳೆಗಳಲ್ಲಿ ನಾವು ಸಂಶೋಧನೆ ಮಾಡ್ತಿದ್ವಿ. ಮತ್ತು ಸಹ್ಯಾದ್ರಿ ಬ್ರ್ಯಾಂಡಿನ ಅಡಿಯಲ್ಲಿ ನಮ್ಮೆಲ್ಲ ಉತ್ಪನ್ನಗಳು, ಇವತ್ತು ಜೇನುತುಪ್ಪ ಆಗಿರ್ಬೋದು, ಜೀವಾಣುಗಳಾಗಿರ್ಬೋದು, ಇವನ್ನ ಮೀನಿನ ಮರಿಗಳಾಗಿರ್ಬೋದು, ಪ್ರತಿಯೊಂದನ್ನು ಸಹ ನಮ್ಮ ಗೋಡಂಬಿ ಸಸ್ಯಗಳನ್ನು ಪ್ರತಿಯೊಂದನ್ನು ಸಹ ನಾವು ನಮ್ಮ ಸಹ್ಯಾದ್ರಿ ಬ್ರ್ಯಾಂಡಿನ ಅಡಿಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ವಿ. ಸಹ್ಯಾದ್ರಿ ಬ್ರ್ಯಾಂಡ್ ಅಂತ ಹೇಳಿಬಿಟ್ರಿ. ಇಲ್ಲಿ ನಮ್ಮ ಕೇಳುಗರಿಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು. ನಾನು ಯೂನಿವರ್ಸಿಟಿಯ ಬ್ರ್ಯಾಂಡು, ಯಾಕೆಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾವುದೇ ಈ ಥರ ಒಂದು ಬ್ರ್ಯಾಂಡ್ ಯೂನಿವರ್ಸಿಟಿಯಿಂದ ಬಂದಂಥ ಸಮಯದಲ್ಲಿ ಫೇಲ್ಯೂರ್ ಇಸ್ ವೆರಿ ಲೆಸ್, ತುಂಬ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಬೀಜಗಳು ಸಿಗುತ್ತೆ, ಇಲ್ಲ ಆಹಾರ ವಸ್ತುಗಳು ಸಿಗುತ್ತೆ ಅಂತ ಹೇಳುವಾಗ ಇದನ್ನು ಓಪನ್ ಮಾರ್ಕೆಟ್ನಲ್ಲಿ ಏನಾದರೂ ತಗೋಬೋದಾ, ಇಲ್ಲ ಯೂನಿವರ್ಸಿಟಿಗೆ ಬಂದು ತಗೋಬೇಕಾ? ಈಗ ಹೆಚ್ಚಾಗಿ ನಾವು ಯೂನಿವರ್ಸಿಟಿ ನಮ್ಮ ಔಟ್ಲೆಟಲ್ಲೇ ಮಾರಾಟ ಮಾಡ್ತೀವಿ. ಯಾಕೆಂದ್ರೆ ನಮ್ಮದು ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ನಾವು ಅಷ್ಟು ಮಾರುಕಟ್ಟೆ ಬಗ್ಗೆ ಒಲವಿಲ್ಲ. ಅದು ನಮ್ಮಿಂದ ಯಾರಾದರೂ ಪ್ರಾಡಕ್ಟನ್ನು ಖರೀದಿಸಲು ಇಚ್ಛೆ ಪಟ್ಟರೆ ನಾವು ಅವರಿಗೆ ಫ್ರಾಂಚೈಸ್ ಕೊಡ್ತೀವಿ. ಅವರು ನಮ್ಮಲ್ಲೇ ಬಂದು ಆ ವಸ್ತುಗಳನ್ನು ನಮ್ಮಲ್ಲೇ ಉತ್ಪಾದನೆ ಮಾಡಿ ಗುಣಮಟ್ಟವನ್ನು ಪರೀಕ್ಷೆ ಅವರು ನಮ್ಮ ಬ್ರ್ಯಾಂಡಿನಲ್ಲಿ ಇಲ್ಲ ಅವರ ಬ್ರ್ಯಾಂಡಿನಲ್ಲಿ ಆ ಥರ ವ್ಯವಸ್ಥೆಯಿಂದ ನಾವು ಮಾಡ್ಕೊಳ್ಳೋದು. ಅದಕ್ಕೆ ಇನ್ಕ್ಯುಬೇಷನ್ ಸೆಂಟರ್ಸ್ನ ನಾವು ಓಪನ್ ಮಾಡಿದ್ದೀವಿ. ಸೊ ಇದನ್ನು ಸಹ ಮಾಡ್ಬೋದು. ಬಟ್ ಎಲ್ಲ ರೈತರಿಗೆ ಎಲ್ಲ ಜೀವಾಣುಗಳನ್ನು ಕೊಡೋ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ನಾವು ಕೆಲವೊಂದು ಕಂಪನಿಗಳಿಗೆ ಅದನ್ನು ಫ್ರಾಂಚೈಸನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು ಸಾಮಾನ್ಯವಾಗಿ ಹೇಳುವಂಥದ್ದಿದೆ, ಎಲ್ಲ ಸಂಶೋಧನೆಗಳು ಬಂದಂಥ ಸಮಯದಲ್ಲಿ ಪೇಟೆಂಟ್ ವಿಶ್ವದಾದ್ಯಂತ ಇರುವಂತಹ ಒಂದು ವ್ಯವಸ್ಥೆ. ನಮ್ಮ ಯೂನಿವರ್ಸಿಟಿಯು ಕೂಡ ಏನಾದರೂ ಒಂದಿಷ್ಟು ಬ್ರ್ಯಾಂಡ್ಗಳಿಗೆ ಪೇಟೆಂಟ್ಗಳನ್ನು ಮಾಡ್ಕೊಂಡಿದೆಯಾ? ಈಗಾಗಲೇ ನಮಗೆ 2 ಸಂಶೋಧನೆಗಳಿಗೆ ಪೇಟೆಂಟ್ ಸಿಕ್ಕಿದೆ. ಒಂದು ಮೆಣಸಿನಕಾಯಲ್ಲಿ ಆಂಡ್ರೋಜೆನೆಸಿಸ್ ಅಂತ ಡಬಲ್ ಅಪ್ಲೈಡ್ ಪ್ರೊಡಕ್ಷನಿಗೆ ಒಂದು ಸಿಕ್ಕಿದೆ. ಆಮೇಲೆ ಶೇಂಗಾ ಸುಲಿಯುವ ಯಂತ್ರಕ್ಕೆ ನಮಗೆ ಪೇಟೆಂಟ್ ಸಿಕ್ಕಿದೆ. ಮತ್ತು ಈಗಾಗಲೇ ನಾವು ಉಳ್ಳಾಗಡ್ಡಿನ ಜುಟ್ಟು ಕತ್ತರಿಸುವ ಯಂತ್ರಕ್ಕೆ ನಾವು ಪೇಟೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ದೀವಿ. ಅಂದರೆ 2 ಪೇಟೆಂಟ್ ಸಿಕ್ಕಿದ್ದಾವೆ. ಇನ್ನೂ 4-5 ಪೇಟೆಂಟ್ಗಳು ನಾವು ಸಬ್ಮಿಟ್ ಮಾಡೋದು ಪೈಪ್ಲೈನ್ ಇದ್ದಾವೆ. ಮತ್ತು ತೀರ್ಥಹಳ್ಳಿಯ ಕೆಂಪಡಿಕೆಗೆ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ, ಭೌಗೋಳಿಕವಾಗಿ ಅದನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮ್ಯಾಮ್ಕೋಸ್ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಈ ರೀತಿಯಲ್ಲಿ ಪೇಟೆಂಟು ಕೂಡ ನಮ್ಮ ಯೂನಿವರ್ಸಿಟಿ ಸಿಕ್ಕಿದೆ. ನೀವು ಹೇಳಿದಾಗ 90 ಬೆಳೆಗಳಲ್ಲಿ 780ರಷ್ಟು ಸಂಶೋಧನೆಗಳು ನಡೀತಾ ಇರೋದ್ರಿಂದ, ಈಗ ನಾನೊಬ್ಬ ರೈತ, ನನ್ನ ಜಮೀನಿನಲ್ಲಿ ನಿಮ್ಮೊಟ್ಟಿಗೆ ಟೈಅಪ್ ಆಗಿ ನಾನು ಏನಾದರೂ ಮಾಡಬಹುದು ಅಂತಂದರೆ ಅದಕ್ಕೂ ಅವಕಾಶ ಇರುತ್ತಾ? ನೀವು ಮೊದಲಾಗಿ ನಮ್ಮನ್ನು ಸಂಪರ್ಕ ಮಾಡಬೇಕು. ನಿಮ್ಮ ತೋಟದಲ್ಲಿ ಯಾವುದೋ ಸಮಸ್ಯೆಗಳಿದೆ, ಅದಕ್ಕೆ ಸಮಸ್ಯೆಗಳಿಗೆ ನಾವು ಕೆಲವೊಂದು ಪ್ರಾಜೆಕ್ಟ್ಗಳ ಮುಖಾಂತರ ಸಂಶೋಧನೆಯನ್ನು ಮಾಡಲಿಕ್ಕೆ ನಾವೊಂದು ತಂಡವನ್ನು ಮಾಡ್ಕೊಂಡಿವಿ. ಇದೇ ಸಲುವಾಗಿ ಸುಮಾರು 100 ಎಕರೆ ಪ್ರದೇಶದಲ್ಲಿ 10 ತಾಲೂಕುಗಳಲ್ಲಿ ನಾವು ಅಡಿಕೆ ಸಂಶೋಧನೆ, ಅಂದರೆ ಅಡಿಕೆ ಎಲೆ ಚುಕ್ಕೆ ರೋಗ ಮತ್ತು ಅಡಿಕೆ ಹಳದಿ ರೋಗದ ಬಗ್ಗೆ ನಾವು ರೈತರ ಹೊಲದಲ್ಲೂ ಸಹ ನಾವು ಪ್ರಯೋಗವನ್ನು ಮಾಡ್ತೇವೆ. ಕೆಲವೊಂದು ಡೆಮಾನ್ಸ್ಟ್ರೇಷನ್ಸ್ಗಳನ್ನು ಮಾಡ್ತೇವೆ. ಕೆಲವೊಂದು ಟೆಕ್ನಿಕ್ಗಳನ್ನು ರೈತರ ಹೊಲದಲ್ಲೇ ನಾವು ಪರೀಕ್ಷೆ ಮಾಡ್ತೇವೆ. ಅಂಥ ರೈತರು ಏನಾದ್ರು ಮುಂದೆ ಬಂದರೆ ಅವರ ಹೊಲಗಳಲ್ಲಿ ಪರೀಕ್ಷೆ ಮಾಡುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಆಮೇಲೆ ಡಾಕ್ಟರ್ ಜಗದೀಶ್ ಅವರು, ನೀವು ಮಾಡ್ತಾ ಇರತಕ್ಕಂಥ ಇನ್ನೊಂದು ಅದ್ಭುತವಾದಂಥ ಕೆಲಸವನ್ನು ನಮ್ಮ ಕೇಳುಗರಿಗೆ ಹೇಳಲೇಬೇಕು. ನಿಮ್ಮಲ್ಲಿ ಭಾಳಷ್ಟು ಸಂಶೋಧನಾ ಕೇಂದ್ರಗಳಿರುವಂಥ ಸಮಯದಲ್ಲಿ ಅಲ್ಲಿ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಿರೋವಾಗ ಡ್ರೋನ್ ಮೂಲಕ ಸಿಂಪರಣೆಯ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾ ಇದ್ದೀರಿ. ಮಣ್ಣು ಪರೀಕ್ಷಣಾ ಕೇಂದ್ರಗಳ ಮುಖಾಂತರ ಮಣ್ಣನ್ನು ಪರೀಕ್ಷೆ ಮಾಡಿ ಅವರ ತೋಟಗಳಲ್ಲಿ ಯಾವ ಬೆಳೆಯನ್ನು ಬೆಳಿಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇರಬೇಕಲ್ವ? ಹೌದು. ಮೊದಲನೇದಾಗಿ ನಮಗೆ ಡ್ರೋನ್ ತರಬೇತಿ ಕೇಂದ್ರವನ್ನು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದ್ವಿ. ಪ್ರತಿ ಬ್ಯಾಚ್ನಲ್ಲಿ 48 ಯುವ ರೈತರನ್ನು ನಾವು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಕರೆಸ್ಬಿಟ್ಟು ಅವರಿಗೆ ಡ್ರೋನ್ ಪೈಲಟ್ ತರಬೇತಿಯನ್ನು ಸಹ ಕೊಡ್ತಾಯಿದ್ವಿ. ಈಗಾಗಲೇ 3 ಬ್ಯಾಚು ಡ್ರೋನ್ ತರಬೇತಿಯನ್ನು ನಾವು ಆಗಲೇ ಕೊಟ್ಟಿದ್ದೀವಿ. ಅದಲ್ಲದೆ ಡ್ರೋನ್ ಮೂಲಕ ಯಾವ ರೀತಿ ಸಿಂಪರಣೆ ಮಾಡಬೇಕು ಅನ್ನೋ ಸಹ ಪ್ರಾತ್ಯಕ್ಷಿತೆಯನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ ಕೊಡ್ತೀವಿ. ಈಗಾಗಲೇ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲೂ ಸಹ ಈಗ ಡ್ರೋನ್ ಬಳಕೆಯನ್ನು ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಒಂದು ಡ್ರೋನ್ ಆಯಿತು. ಆಮೇಲೆ ಮಣ್ಣು ಪರೀಕ್ಷೆ ನಮ್ಮಲ್ಲಿ ಸುಮಾರು ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ನಾವು ಭಾಳ ಕಡಿಮೆ ದರದಲ್ಲಿ ಮಾಡ್ಕೊಳ್ತೇವೆ. ಪ್ರತಿ ವರ್ಷ ನಮ್ಮ ಶಿವಮೊಗ್ಗ KVKನಲ್ಲಿ ಸುಮಾರು 5,000 ಮಣ್ಣಿನ ಪರೀಕ್ಷೆಯನ್ನು ಮಾಡ್ತೇವೆ. ಒಟ್ಟಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 50,000ಕ್ಕಿಂತ ಹೆಚ್ಚು ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ನಾವು ಯಶಸ್ವಿಯಾಗಿ ಹೋದನೇ ವರ್ಷ ನಾವು ಮಾಡಿದ್ದೇವೆ. ಹೌದು, ಇದು ನಮ್ಮ ರೈತರಿಗೆ ಅತಿ ಪ್ರಮುಖವಾಗಿ ಬೇಕಾದಂತಹ ಒಂದು ಅಂಶ. ಅವನು ತೋಟವನ್ನು ಭಾಳಷ್ಟು ಇಟ್ಕೊಂಡ್ಬಿಟ್ಟಿರ್ತಾನೆ, ಜಾಗ ಇರುತ್ತೆ, ನನ್ನ ಜಾಗದಲ್ಲಿ ನಾನು ಏನು ಬೆಳಿಬೋದು ಅನ್ನೋದೇ ಅವನಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ನಿಮ್ಮ ಬೆಳೆಯನ್ನು ಈ ಥರ ತೆಗಿಬಹುದು, ಈ ಮಣ್ಣಿನಲ್ಲಿ ಈ ಬೆಳೆ ಬೆಳೆಯುತ್ತೆ ಅನ್ನೋವಂಥ ಒಂದು ಸಲಹೆಗಳನ್ನು ಕೂಡ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಹೋಗ್ತಿರಲ್ವ? ಹೌದು. ಯಾರು ರೈತರು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಬರ್ತಾರೆ,
ಮತ್ತು ನಮ್ಮ ಮಾರ್ಗದರ್ಶನಕ್ಕೆ ಕೇಳ್ಕೊಂಡು ಬರ್ತಾರೆ. ಅವರಿಗೆ ಅವರ ಮಣ್ಣಿನ ಆಧಾರದ ಮೇಲೆ ಅಲ್ಲಿಯ ವಾತಾವರಣದ ಮೇಲೆ ಮತ್ತು ಅಲ್ಲಿ ಸಿಗುವ ಸೌಲಭ್ಯಗಳು ಮತ್ತು ನೀರಾವರಿ ಸೌಕರ್ಯದ ಮೇಲೆ ಅವರು ಅವರ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋ ಒಂದು ಮಾಹಿತಿಯನ್ನು ಅವರಿಗೆ ನಿರ್ದಿಷ್ಟವಾಗಿ ನಾವು ಕೊಡ್ತಾ ಬಂದಿದ್ದೇವೆ. ಮಾಹಿತಿ ಕೊಡುವುದು ಒಂದು ಕಡೆಯಲ್ಲಿ ಡಾಕ್ಟರ್ ಜಗದೀಶ್ ಅವರೇ, ಅದರೊಟ್ಟಿಗೆ ಪ್ರೋತ್ಸಾಹವನ್ನು ಕೂಡ ಮಾಡ್ತಾ ಇದ್ದೀರಿ. ಬಹಳಷ್ಟು ರೈತರುಗಳಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಿರ್ತಾವು. ಹೌದು, ಪ್ರತಿ ವರ್ಷ ನಾವು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ರೈತ ಪ್ರಶಸ್ತಿಯನ್ನು ಕೊಡ್ತೀವಿ. ಒಬ್ಬ ರೈತ ಪ್ರಶಸ್ತಿ, ಒಂದು ರೈತ ಮಹಿಳೆ ಅಂತೇಳಿ 2 ಪ್ರಶಸ್ತಿಗಳನ್ನು ಕೊಡ್ತೀವಿ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಕೃಷಿ ಮೇಳದಲ್ಲಿ ಕೊಡ್ತೀವಿ. 6 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ನಾವು ಪ್ರತಿ ವರ್ಷ ಆ ಪ್ರಶಸ್ತಿಯನ್ನು ಈಗಾಗಲೇ ಅರ್ಜಿಯನ್ನು ಕೂಡ ಕರೆದಿದ್ದೀರಿ. ಅರ್ಜಿ ಸಲ್ಲಿಕೆ ಅವಕಾಶ ಕೂಡ ಇದೆ. ಪ್ರಗತಿಪರ ರೈತರಾದಂಥವರು ತಮ್ಮ ಒಂದು ಅರ್ಜಿಯನ್ನು ಹಾಕಿ ಪ್ರಶಸ್ತಿಯನ್ನು ಕೂಡ ಪಡೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ. ಹೌದು, ಈ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಆಶಯನೂ ಕೂಡ. ಹಾಗೆಯೇ ಈ ಕೃಷಿ ಪ್ರೋತ್ಸಾಹಕ ಚಟುವಟಿಕೆಗೋಸ್ಕರವಾಗಿ ಕೃಷಿ ಮೇಳವನ್ನು ಕೂಡ ಮಾಡ್ತಿರ್ತಾವು. ಹೌದು, ಮುಂದಿನ ತಿಂಗಳು ಅಂದರೆ ಅಕ್ಟೋಬರಲ್ಲಿ 27, 28, 29, 30ರಂದು ನಾವು ಕೃಷಿ ಮೇಳವನ್ನು ಶಿವಮೊಗ್ಗ ನವಲೆ ಕ್ಯಾಂಪಸಲ್ಲಿ ಮಾಡಬೇಕು ಅಂತೇಳಿ ನಾವು ಆಸೆಯಿಂದ ಅದನ್ನು ಮಾಡ್ಕೊಂಡಿದ್ದೇವೆ. ಸೊ ಮುಂದಿನ ತಿಂಗಳು ಅದನ್ನು ನಾವು ಮಾಡಲಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತು ಎಲ್ಲ ಕಾಲೇಜುಗಳಿಗೂ ಸಹ ನಾವು ಕೃಷಿ ಮೇಳವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇದು ನಮ್ಮದು ಒಂದೇ ವಿಶ್ವವಿದ್ಯಾಲಯ, ಎಲ್ಲ ಸಂಶೋಧನಾ ಕೇಂದ್ರಗಳು, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು, ಎಲ್ಲ ಕಾಲೇಜುಗಳಲ್ಲೂ ಸಹ ನಾವು ಕೃಷಿ ಮೇಳವನ್ನು ಮಾಡ್ತಾಯಿದ್ದೀವಿ. ಅದು ಮುಖ್ಯವಾಗಿ ನಮ್ಮ ಮುಖ್ಯ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ನವಲೆ ಕಾಲೇಜಿನಲ್ಲಿ ನಾವು ಭಾಳ ದೊಡ್ಡ ಮಟ್ಟದ ಕೃಷಿ ಮೇಳವನ್ನು ಮುಂದಿನ ತಿಂಗಳು ನಾವು ಆಚರಿಸಲಿದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲ ರೀತಿಯ ಜನರು ಕೂಡ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಮಳಿಗೆಗಳನ್ನು ಹಾಕೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಿರ್ತಾವು. ಹೌದು, ಸುಮಾರು ನಮಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. 400ಕ್ಕಿಂತ ಹೆಚ್ಚು ಮಳಿಗೆಗಳನ್ನು ನಾವು ಅಲ್ಲಿ ಮಾಡ್ತೀವಿ. ಅಲ್ಲಿ ನಾವು ಪ್ರತಿಯೊಬ್ಬ ಅಂದರೆ ಈಗ ಗೊಬ್ಬರದ ಮಾರೋರು, ಬೀಜ ಮಾರೋರು, ಸಲಕರಣೆಗಳನ್ನು ಮಾಡೋರು, FPOಗಳು, ಸ್ವಸಹಾಯ ರೈತ ಶ್ರೀಶಕ್ತಿ ಕೇಂದ್ರಗಳು ಮತ್ತು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಸಂಶೋಧನಾ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಬೇರೆ ವಿಶ್ವವಿದ್ಯಾಲಯಗಳ ಎಲ್ಲ ಸಂಶೋಧನಾ ಕೇಂದ್ರಗಳು ಸಹ ಈ ಕೃಷಿ ಮೇಳದಲ್ಲಿ ಮಳಿಗೆಯನ್ನು ತೆರೀತವೆ ಮತ್ತು ರೈತರಿಗೆ ಅನೇಕ ಮಾಹಿತಿಗಳನ್ನು ಕೊಡ್ತವೆ. ರೈತರು ಅಲ್ಲಿ ಬಂದು ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬೆಳೆಯತಕ್ಕಂಥ ಬೆಳೆಯನ್ನು ನೋಡ್ಬೋದು ಮತ್ತು ಮಾಹಿತಿಯನ್ನು ಅತ್ಯುತ್ತಮ ಅವಶ್ಯಕವಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಹೌದು, ರೈತರ ಮಳಿಗೆಗಳನ್ನು ಇಟ್ಕೊಂಡು ಒಂದೇ ರೀತಿಯಲ್ಲಿ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದಕ್ಕೂ ಅವಕಾಶವನ್ನು ಕೊಡ್ತೀರಿ. ಅದೇ ಈಗ ಯುವ ರೈತರು ಯಾರು ಅವರು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದರೆ, ನಮ್ಮ ಉತ್ಪನ್ನಗಳನ್ನು ಅವರು ತಯಾರು ಮಾಡಿದರೆ, ನಮ್ಮ ಮಾರ್ಗದರ್ಶನದಲ್ಲಿ ಅವರು ಏನಾರು ಹೊಸ ವಸ್ತುಗಳನ್ನು ಅವರು ತಯಾರು ಮಾಡಿದರೆ ಅದನ್ನು ಸಹ ನಮ್ಮ ಕೃಷಿ ಮೇಳದಲ್ಲಿ ಮಾರುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ವರ್ಷಕ್ಕೊಂದು ಈ ರೀತಿಯ ಕೃಷಿ ಮೇಳ ಆಯಿತು. ಆಗಾಗ ಮಾವು ಮೇಳ, ಹಲಸು ಮೇಳ ಇವನ್ನೆಲ್ಲವನ್ನು ನಡೆಸ್ತಾ ಇರ್ತೀರಲ್ಲ ತಾವು? ಹೌದು, ಬೇಸಿಗೆನಲ್ಲಿ ಏನಾಗ್ತದೆ, ಹಣ್ಣು ಹಂಪಲುಗಳು ಭಾಳ ಇರ್ತದೆ. ಹಾಗಾಗಿ ನಾವು ಹಣ್ಣು ಹಂಪಲು ಮೇಳಗಳನ್ನು ಮಾಡ್ತೀವಿ. ಯಾಕಂದರೆ ಮಾವು ಒಂದು ಸರಿ ಬರ್ತದೆ, ಹಲಸು ಒಂದು ಸರಿ ಬರ್ತದೆ, ಬೇರೆ ಬೇರೆ ಬೆಳೆಗಳು ಬರೋದ್ರಿಂದ ಮಾವು ಮತ್ತು ಹಣ್ಣಿನ ಮೇಳಗಳನ್ನು ಬೇಸಿಗೆಯಲ್ಲಿ ಮಾಡ್ತೀವಿ. ಮತ್ತು ಹೂವಿನ ಮೇಳಗಳನ್ನು ಬೇರೆ ಸಮಯದಲ್ಲಿ ಮಾಡ್ತೀವಿ. ಮತ್ತು ಈ ಥರ ಬೇರೆ ಬೇರೆ ಪ್ರಾಡಕ್ಟ್ ವೈಸನ್ನು ಸಹ ಮೇಳಗಳನ್ನು ಮುಖ್ಯ ಸಂಶೋಧನಾ ಕೇಂದ್ರ ಮತ್ತು ಬೇರೆ ಕಡೆಯೂ ಸಹ ನಾವು ಮಾಡ್ತಾ ಇದ್ದೀವಿ. ಅಂದರೆ ಯಾವ್ಯಾವ ಮೇಳ ನಡೆಯುತ್ತೆ ಅಂತ ನಮ್ಮ ವೆಬ್ಸೈಟ್ಗೆ ಹೋಗಿ ತಿಳ್ಕೊಬೋದು ಅವರು. ಈಗ ನಾವು ನಮ್ಮ ವೆಬ್ಸೈಟಲ್ಲಿ ಈಗ ನಮ್ಮ ಮುಂದಿನ ಕೃಷಿ ಮೇಳದಿದೆ, ನಮ್ಮ ಬ್ರಹ್ಮಾವರ ಕೃಷಿ ಮೇಳದಿದೆ, ಮೂಡಿಗೆರೆ ಕೃಷಿ ಮೇಳದಿದೆ ಮತ್ತು ಇರುವಕ್ಕಿನಲ್ಲಿ ಇನ್ನೂ ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ವೆಬ್ಸೈಟಲ್ಲಿ ತಾವು ನೋಡ್ಬೋದು. ವೆಬ್ಸೈಟ್ನಲ್ಲಿ ನೋಡ್ಬೋದು ಅಂತಂದಾಗ ಯಾವ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ ಅವರು? ನಮ್ಮದು ವೆಬ್ಸೈಟ್ ಅಂತೇಳಿ uhs.edu.in ಅನ್ನುತ್ತಾ ಒಂದು ವೆಬ್ಸೈಟನ್ನು ನೋಡಿದ್ರೆ ನಮ್ಮ ಎಲ್ಲ ಸಮಗ್ರ ಮಾಹಿತಿಗಳು ಸಿಗ್ತದೆ. ಅಂದರೆ ಅದೇ ರೀತಿಯಲ್ಲಿ ಪತ್ರಿಕೆಯನ್ನು ಹೊರಗೆ ತರ್ತೀರಿ? ನಮ್ಮದು ನೇಗಿಲ ಮಿಡಿತ ಅನ್ನೋ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ನಾವು ಹೊರತರ್ತೀವಿ. ಅಲ್ಲಿ ನಮ್ಮ ಸಂಶೋಧನೆಗಳು ಮತ್ತು ರೈತರ ಆವಿಷ್ಕಾರಗಳು, ಹೊಸ ವಿಚಾರಗಳಿಗೆ ನೇಗಿಲ ಮಿಡಿತ ಅನ್ನುವ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ನಾವು ತಂದು ಸುಮಾರು 2500ಕ್ಕಿಂತ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಿರಲ್ಲ, ಅದು ಈಗ ಅದರ ಮೂಲಕ ನಡೀತಾ ಇದೆ. ಒಂದಿದೆ ಡಾಕ್ಟರ್ ಆರ್ ಸಿ ಜಗದೀಶ್ ಅವರೇ, ನಂದೊಂದು ಮನವಿ. ಈ ಒಂದು ನೇಗಿಲ ಮಿಡಿತ ಪತ್ರಿಕೆ ಆನ್ಲೈನಲ್ಲಿ ಸಿಗುತ್ತೆ, ಅದೊಂದು ಹಾರ್ಡ್ ಕಾಪಿ ಒಂದು ಪತ್ರಿಕೆಯ ಮುಖಾಂತರ ಬೇಕು ಅಂತಂದರೆ ಅದು ನಾವು ಅದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ವಿ. ಅದನ್ನೆಲ್ಲವೂ ಸಹ ನಾವು ಆರ್ಚಿವ್ಸಲ್ಲಿ ನಮ್ಮ ವಿಶ್ವವಿದ್ಯಾಲಯ ವೆಬ್ಸೈಟಲ್ಲೂ ಸಹ ನಾವು ಇನ್ಮೇಲೆ ಅದು ಸಾಫ್ಟ್ ಕಾಪಿ ಸಿಗುವಂಥ ವ್ಯವಸ್ಥೆಯನ್ನು ತಮ್ಮ ಸಲಹೆಯನ್ನು ಸ್ವೀಕರಿಸಿ ಅದನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಅವರು ಸಾಫ್ಟ್ ಕಾಪಿ ಸಿಕ್ಕಿದ್ರೆ
ಈ ಪತ್ರಿಕೆ ಇಲ್ಲ ಅಂತಂದ್ರೆ ಹಿಂದಿನ ಪತ್ರಿಕೆಯನ್ನು ಆರ್ಚಿಸಲಾಗ್ತಿವೆ. ಓದ್ಕೋಬಹುದು. ಆರ್ಕೈವಲ್ ಇದ್ರೆ ಅದನ್ನು ನೋಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅದು ಬಹಳಷ್ಟು ಅತ್ಯಮೂಲ್ಯವಾದಂತಹ ಆರ್ಟಿಕಲ್ಗಳನ್ನು ಒಳಗೊಂಡಿರುವಂತಹದ್ದು ಪತ್ರಿಕೆ. ಯಾಕಂದ್ರೆ ನಮ್ಮ ನೇಗಿಲ ಮಿಡಿತ ಕಾರ್ಯಕ್ರಮ ನಮ್ಮ ಕೇಳುಗರಿಗೆ ಗೊತ್ತು, ಆಕಾಶವಾಣಿದ್ದು ತಮ್ಮ ಸಹಯೋಗದಲ್ಲಿ ನಡೀತಾ ಇರುವಂತದ್ದು. ತಮ್ಮ ವಿಜ್ಞಾನಿಗಳು ಕೇವಲ ಮಾತನಾಡೋದಷ್ಟೇ ಅಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ಫೋನ್ ನಂಬರನ್ನು ಕೊಟ್ಟು ಅವರಿಗೆ ಯಾವುದೇ ರೀತಿಯ ಒಂದು ರೈತರಿಗೆ ಸಲಹೆ ಬೇಕು ಅಂದರೆ ಆ ಸಲಹೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂಥ ಒಂದು ಅಂಶ ಡಾಕ್ಟರ್ ಜಗದೀಶ್ ಅವರೇ. ಅದಕ್ಕಾಗಿ ನಾನು ಮೊದಲನೇದಾಗಿ ಆಕಾಶವಾಣಿ ಭದ್ರಾವತಿಯನ್ನು ನಮ್ಮ ವಿಶ್ವವಿದ್ಯಾಲಯ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಪ್ರತಿ ದಿವಸ 90 ಅಂದರೆ 1 ಲಕ್ಷದವರೆಗೆ ಅದನ್ನು ರೈತರು ಕೇಳ್ತಾರೆ. ಅದು ಫೋನ್ ನಂಬರ್ ತಗೊಂಡು ನಮಗೆ ಎವ್ರಿ ಡೇ ಏನಾಗ್ತದೆ 5,000 6,000 ಫೋನ್ಗಳು ನಮಗೆ ಬರ್ತವೆ. ಸೊ ಇದೊಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ನೇಗಿಲ ಮಿಡಿತ ಬೆಳಗ್ಗೆ 5 ನಿಮಿಷಗಳ ಕಾಲ ಭದ್ರಾವತಿ ಆಕಾಶವಾಣಿ ಕೇಂದ್ರ ಬಿತ್ತರವಾಗೋದು ಬಹಳಷ್ಟು ಓದುಗರುಗಳನ್ನು ಹುಟ್ಟುವಾಗಿದೆ. ಅದು ನಮ್ಮ ಹೆಮ್ಮೆಯ ಕಾರ್ಯಕ್ರಮ. ಅದಕ್ಕೆ ನಾನು ತಮ್ಮನ್ನು ಅಭಿನಂದಿಸ್ತೇನೆ. ಅಲ್ಲ, ನಮ್ಮ ಒಂದು ಸಹಯೋಗದಲ್ಲಿ ತಾವು ಬಂದಿದ್ದೀರಿ. ಅದರ ಮುಖಾಂತರ ನಾವು ನಮ್ಮ ರೈತರಿಗೆ ತಮ್ಮ ಒಂದು ವಿಜ್ಞಾನಿಗಳ ಮಾತನ್ನು ನೇರವಾಗಿ ಕೇಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ತಮ್ಮ ಒಂದು ಪ್ರಯತ್ನ ಈಗ ಯೂಟ್ಯೂಬ್ ಪಾಡ್ಕಾಸ್ಟ್ಗಳನ್ನು ಕೂಡ ಮಾಡ್ತಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೀನಿ. ಹೌದು, ಈಗ ನಮ್ಮ ಪ್ರಾಯೋಗಿಕವಾಗಿ ನಾವು ಯೂಟ್ಯೂಬಲ್ಲಿ ಹೆಚ್ಚಿನ ಪ್ರಸಾರವನ್ನು ಮಾಡಬೇಕು ಅಂತ ಇಷ್ಟ ಇದೆ. ಈಗ ನೇಗಿಲ ನಾದ ಎನ್ನುವ ಒಂದು ಯೂಟ್ಯೂಬನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಪ್ರತಿ ವಿಚಾರಗಳ ಬಗ್ಗೆ ಹೊಸ ಪ್ರತಿ ವಾರ ಒಂದೊಂದು ಹೊಸ ವಿಚಾರಗಳ ಬಗ್ಗೆ ಸುಮಾರು 10 ರಿಂದ 13 ನಿಮಿಷಗಳ ಒಂದು ಯೂಟ್ಯೂಬ್ಗಳನ್ನು ಬಿಡುಗಡೆ ಮಾಡ್ತಿದ್ದೀವಿ. ಅದೇ ಒಳ್ಳೊಳ್ಳೆ ರೈತರು, ಒಳ್ಳೆಯ ವಿಜ್ಞಾನಿಗಳು, ವಾಗ್ಮೆಗಳಿಂದ ನಾವು ಪಾಡ್ಕಾಸ್ಟನ್ನು ಸಹ ನಾವು ಈಗ ಬಿತ್ತರ ಮಾಡ್ತೀವಿ. ಅದು ಸಹ ನಮ್ಮ ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಸಿಗ್ತದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ನಾನು ವಿಶ್ವವಿದ್ಯಾಲಯ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಷ್ಟೆಲ್ಲ ಮಾತನಾಡ್ಬಿಟ್ರೆ ಡಾಕ್ಟರ್ ಜಗದೀಶ್ ಅವರೇ, ಈಗ 1-2 ನಿಮಿಷ ತಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದ್ರೆ ತಾವು ಯಾವ ರೀತಿಯ ರೈತರಾಗಿದ್ರಿ ಆರಂಭದಲ್ಲಿ? ಆರಂಭದಲ್ಲಿ ನಾನು ಒಬ್ಬ ರೈತನ ಮಗ. ನಾನು ಶಿವಮೊಗ್ಗ ಜಿಲ್ಲೆ ಮೇಲ್ನಾಸವಾಡಿ ಗ್ರಾಮದ CR ಚಂದ್ರಶೇಖರಪ್ಪ ನಮ್ಮ ತಂದೆ ಹೆಸರು, ಪಾರ್ವತಮ್ಮ ನಮ್ಮ ತಾಯಿ ಹೆಸರು. ಮೂಲವಾಗಿ ನಾವು ಕೃಷಿ ಕುಟುಂಬದಿಂದ ಬಂದವರು. ನಾನು ಮೊದಲಿಂದ ಸಹ ಕೃಷಿಯಲ್ಲಿ ಭಾಳ ಆಸಕ್ತಿ. ಮೊದಲಿಂದಲೂ ಸಹ ನಮ್ಮದು ಭತ್ತದ ಗದ್ದೆನಲ್ಲಿ ಕೆಲಸ ಮಾಡಿದ ಅನುಭವ, ತೋಟದಲ್ಲಿ ಅನುಭವ, ಅಂದರೆ ಅಡಿಕೆ ತೋಟ, ಬಾಳೆ ತೋಟ, ತೆಂಗಿನ ತೋಟ ಇರೋದ್ರಿಂದ ಮತ್ತು ನಾವು ಸಹ ಮಾವು ಮತ್ತು ಸಪೋಟ ಗಿಡಗಳನ್ನು ಹಾಕಿದ್ರಿಂದ ಭಾಳ ಒಂದು ಆಸಕ್ತಿ ನನಗೆ ಕೃಷಿನಲ್ಲಿ ಬಂತು. ಮುಂದೆ ನಾನು BSc ಅಗ್ರಿಕಲ್ಚರ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ, MSc ಅಗ್ರಿಕಲ್ಚರ್ ಮಾಡಿದೆ, PhDನ ಧಾರವಾಡ ವಿಶ್ವವಿದ್ಯಾಲಯ ಮಾಡಿದೆ. ಸುಮಾರು ಭಾಳಷ್ಟು ಬೆಳೆಗಳಲ್ಲಿ ನಾನು ತಳಿ ತಜ್ಞನಾಗಿ ಕೆಲಸ ಮಾಡಿ ಸುಮಾರು 26 ತಳಿಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಸೋಯಾಬೀನ್ ಆಯಿತು, ಮೆಣಸಿನಕಾಯಿ ಆಯಿತು, ಸಿರಿಧಾನ್ಯಗಳ ಬಗ್ಗೆ ಮತ್ತು ಕೆಲವು ತರಕಾರಿಗಳ ಬಗ್ಗೆ ಹೊಸ ತಳಿಗಳನ್ನು ಕಂಡುಹಿಡಿದು ನಾನು ಈಗಾಗಲೇ ರೈತರಿಗೆ ಕೊಟ್ಟಿದ್ದೀನಿ. ಇದು ನನ್ನ ಒಳ್ಳೆ ಸ್ವಲ್ಪ ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಆದರೆ ಈ ಒಂದು ಸಾಧನೆಯ ಸಾರ್ಥಕ್ಯ ಈಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಕೂಡ ವಿವಿಧ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡೋದಕ್ಕೆ ಸಾಧ್ಯ ಆಯ್ತಲ್ವಾ ಡಾಕ್ಟರ್ ಜಗದೀಶ್? ಹೌದು, ಸಾಧ್ಯವಾಯಿತು. ಯಾಕೆಂತ ಹೇಳಿದ್ರೆ ರೈತರು ನಮ್ಮ ಹತ್ರ ಭಾಳಷ್ಟು ಜನ ಬರ್ತಾರೆ, ಅವರ ಹೊಲಗಳಿಗೆ ಕರೀತಾರೆ, ಪ್ರೋಗ್ರಾಮ್ಗೆ ಕರೀತಾರೆ. ನಾನು ಯಾವುದೇ ಹೊಲಗಳಿಗೆ ಕರೆದು ಹೋಗ್ತೇನೆ, ಅವರ ಪ್ರೋಗ್ರಾಮ್ಗಳಿಗೆ ಕರೆದ್ರೆ ಹೋಗ್ತೇನೆ, ಅವರ ಜೊತೆಗೆ ಒಳ್ಳೆ ಸಂಭಾಷಣೆಯನ್ನು ಮಾಡ್ತೇನೆ. ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದರೆ ಅವ್ರನ್ನ ಆಧರಿಸಿ ಸ್ವೀಕರಿಸಿ ಅವರೆಲ್ಲ ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸೂಕ್ತವಾದ ನಮ್ಮ ತಾಂತ್ರಿಕವಾದ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಸಾರ್ಥಕವಾಗಿದೆ ಅನ್ನೋದು ನನ್ನ ಅನಿಸಿಕೆ. ಹೌದು, ತಾವು ಒಂದು ರೈತರ ಮಗನಾಗಿ, ಮಣ್ಣಿನ ಮಗನಾಗಿ, ಮಣ್ಣಿನಲ್ಲಿಯೇ ಈಗ ನಾನು ಆರಂಭದಲ್ಲಿ ಹೇಳ್ತಿದ್ದಾಗಲೇ ಅತ್ಯಂತ ಸಮೃದ್ಧವಾದಂತಹ ಒಂದು ಇರುವಕ್ಕಿಯಂತಹ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಮಲೆನಾಡಿನಲ್ಲೇ ಜೀವನವನ್ನು ಕಳೀತಾ ಇದ್ದೀರಿ ಡಾಕ್ಟರ್ ಜಗದೀಶ್ ಅವರೇ. ಇದೇ ರೀತಿಯಲ್ಲಿ ನಮ್ಮ ಎಲ್ಲ ಕೇಳುಗರು ಕೂಡ ನಿಮ್ಮ ಒಂದು ವಿಶ್ವವಿದ್ಯಾನಿಲಯ, ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಫಲಾನುಭವಿಗಳಾಗಲಿ, ಹೆಚ್ಚು ಹೆಚ್ಚು ರೈತರು ಆಸಕ್ತಿಯನ್ನು ಬೆಳೆಸ್ಕೊಂಡು ಆಧುನಿಕ ಕೃಷಿಯಲ್ಲಿಯೂ ಕೂಡ ತೊಡಗಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಯೂನಿವರ್ಸಿಟಿಯ ಒಂದಿಷ್ಟು ಕೈಕಾರಿಗಳಿಗೆ ಅವರು ಕೂಡ ಕೈ ಜೋಡಿಸಲಿ ಅನ್ನೋದು ನಮ್ಮ ಆಶಯ. ಆಯಿತು, ಒಳ್ಳೆಯದು. ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದೆ ಇನ್ನು ಹೆಚ್ಚಿನ ಮಟ್ಟದ ಸಂಶೋಧನೆ ಮತ್ತು ವಿಸ್ತರಣೆಯನ್ನು ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮ ಕೇಳುಗರಿಗೆ ನಾನು ಹೇಳೋದಂತ ಹೇಳಿದರೆ, ತಾವೆಲ್ಲರೂ ಸಹ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಸರಿ ಭೇಟಿ ನೀಡಬೇಕು. ಸಮಸ್ಯೆಗಳನ್ನು ನಾವು ಆಲಿಸ್ತೀವಿ, ಅದಕ್ಕೆ ಸಮಸ್ಯೆಗಳ ಪರಿಹಾರನ ಕೊಡ್ತೀವಿ. ಸೊ ಮುಖತಃ ಭೇಟಿಯಾಗಿ ನಾವು ಚರ್ಚೆಗಳನ್ನು ಮಾಡಿದರೆ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಸಹಕಾರ ಇದ್ದರೆ ಇನ್ನು ಹೆಚ್ಚಿನ ಮಟ್ಟದ ಸಂಶೋಧನೆ ಮಾಡಲಿಕ್ಕೆ ಮತ್ತು ರೈತರಿಗೆ ವಿಸ್ತರಣೆ ಮಾಡಲಿಕ್ಕೆ ಮತ್ತು ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ರೈತರಿಗೆ ತಲುಪಿಸಲಿಕ್ಕೆ ಭಾಳ ಸಹಾಯ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲ ರೈತ ಬಾಂಧವರು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳನ್ನು, ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಮತ್ತು ಕಾಲೇಜುಗಳನ್ನು ಸಂಪರ್ಕಿಸಿ ಅವರಿಗೆ ಏನು ಬೇಕಾದ ಮಾಹಿತಿಯನ್ನು ಅವರು
ಪಡಿಬೋದು ಅನ್ನೋದು ನನ್ನ ಆಸೆ. ಸಹ್ಯಾದ್ರಿ ಬ್ರ್ಯಾಂಡ್ ನಡೆಯಲ್ಲಿ ನಮ್ಮ ಎಲ್ಲ ಕೃಷಿ ಉತ್ಪನ್ನಗಳನ್ನು, ಪದಾರ್ಥಗಳನ್ನು, ಬೀಜಗಳನ್ನು, ಸಸ್ಯಗಳನ್ನು ಮತ್ತು ಜೀವಾಣುಗಳನ್ನು, ಜೇನುತುಪ್ಪವನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ರೈತ ಬಾಂಧವರು ಈ ನಿಟ್ಟಿನಲ್ಲಿ ಅವರು ನಮಗೆ ಇನ್ನೂ ಸಹ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಇದೆ, ಬೇಕಾದ್ರೆ ಇನ್ನೊಂದು ಸಾರಿ ನೆನಪು ಮಾಡ್ಬೋಣ. uhs.edu.in. ಇಲ್ಲಿ ಹೋದರೆ ನಮ್ಮ ವಿಶ್ವವಿದ್ಯಾನಿಲಯದ ಸಂಪೂರ್ಣ ಮಾಹಿತಿಯನ್ನು ತಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಅವರೊಂದಿಗೆ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.